ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಭಾರತದ ಡೊಮೆಸ್ಟಿಕ್ ಸೇವಿಂಗ್ಸ್ ರೇಟನ್ನು ನಾವು ನೋಡಿದ್ರೆ 30%ನಲ್ಲಿದ್ದು 6%ಗೆ ಇಳಿಕೆ ಆಗಿರುವಂಥದ್ದು. ಅಂದರೆ ನೀವು ನೋಡಿ, ಹಿಂದೆಲ್ಲ ನಮ್ಮ ಹಿರಿಯರು ಸಾಕಷ್ಟು ಉಳಿತಾಯಕ್ಕೆ ಮಹತ್ವವನ್ನು ಕೊಡ್ತಾ ಇದ್ರು. ₹1 ಖರ್ಚು ಮಾಡೋದಿದ್ರು ಕೂಡ ಅದನ್ನು ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದನ್ನು ನಮಗೆಲ್ಲ ಹೇಳ್ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಮುಖ್ಯವಾಗಿ ದೇಶ ಉದಾರೀಕರಣಕ್ಕೆ ತೆರೆದುಕೊಂಡ ನಂತರ ಇತ್ತೀಚಿನ ವರ್ಷಗಳಲ್ಲಿ ಈ ಕನ್ಸ್ಯೂಮರಿಸಮ್ ಜಾಸ್ತಿ ಆಗಿ, ಅಂದರೆ ಖರ್ಚು ಜಾಸ್ತಿ ಮಾಡಿ ಅನ್ನುವಂಥ ಒಂದು ಕಾನ್ಸೆಪ್ಟ್. ಹಾಗಾಗಿ ಜನಸಾಮಾನ್ಯರಲ್ಲಿ ಉಳಿತಾಯದ ಮಹತ್ವ ದಿನೇ ದಿನೇ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕಳವಳ ತಜ್ಞರಲ್ಲಿ ಇರುವಂಥದ್ದು. ಹಾಗಾದರೆ ಯಾಕೆ ನಮಗೆ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಿದ್ರೆ ಅಥವಾ ನಮ್ಮ ಮುಂದಿನ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಉಳಿತಾಯವನ್ನು ಯಾಕೆ ಮೊದಲು ಮಾಡಬೇಕು, ಉಳಿತಾಯದ ಮಹತ್ವ ಏನು, ಈ ಟಾಪಿಕ್ ಬಗ್ಗೆ ಇವತ್ತು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಡಾಕ್ಟರ್ JN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಜಗನ್ನಾಥ್ ಅವರು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸುಮಾರು 25 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ, ನಂತರ ಕಾರ್ಪೊರೇಟ್ ವಲಯದಲ್ಲಿ ಇನ್ಫೋಸಿಸ್ನಂತಹ ಕಂಪನಿಗಳಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ, ನಂತರ 4 ವರ್ಷಗಳ ಕಾಲ ಕನ್ಸಲ್ಟೆಂಟ್ಗೆ ಕೂಡ ವರ್ಕ್ ಮಾಡಿ ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ. ಜೊತೆಗೆ ಅವರು ಬ್ಯಾಂಕಿನಲ್ಲಿ ಖಜಾನೆ ವ್ಯವಸ್ಥಾಪನಾ ಒಂದು ಕೈಪಿಡಿ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಹೊರತಂದಿದ್ದಾರೆ. ಹಾಗಾಗಿ ಈ ಉಳಿತಾಯದ ಸಬ್ಜೆಕ್ಟ್ ಬಗ್ಗೆ ನಮಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ಕೊಳ್ಳಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಬರಮಾಡಿಕೊಳ್ಳೋಣ. ನಮಸ್ಕಾರ ಜಗನ್ನಾಥ್. ನಮಸ್ತೆ ಸರ್. ನಮಸ್ತೆ. ಅಂದಹಾಗೆ ದೇಶದಲ್ಲಿ ಈ ದೇಶೀಯ ಉಳಿತಾಯ ಅಥವಾ ಡೊಮೆಸ್ಟಿಕ್ ಸೇವಿಂಗ್ಸ್ ರೇಟ್ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಇಳಿತಾ ಇರುವಂಥದ್ದು. ಹಾಗಾಗಿ ಈ ಸೇವಿಂಗ್ಸ್ ಯಾಕೆ ಇಷ್ಟೊಂದು ಉಪಯುಕ್ತ ಮತ್ತು ಅದರ ಒಂದು ಪ್ರಯೋಜನದ ಬಗ್ಗೆ ನಮ್ಮ ಯುವಜನತೆಯಲ್ಲಿ ಅದರ ಒಂದು ಅರಿವಿನ ಕೊರತೆ ಉಂಟಾಗ್ತಾ ಇದೆಯೇ ಅನ್ನುವಂಥ ಒಂದು ಕಳವಳ ಕೂಡ ಉಂಟಾಗಿರುವಂಥ ಈ ಸಂದರ್ಭದಲ್ಲಿ ಯಾಕೆ ಉಳಿತಾಯ ಮಾಡಬೇಕು ಅಂತ ಹೇಳ್ತೀರಿ? ಇವಾಗ ನಾವು ಏನು ಸಂಪಾದಿಸ್ತೀವಿ ಪೂರ್ತಿ ನಾವೇ ಖರ್ಚು ಮಾಡಿಬಿಟ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತೀವಿ. ಅಂದರೆ ಸಮಯಕ್ಕೆ ನಮಗೆ ದುಡ್ಡಿರೋದಿಲ್ಲ. ಅದರಿಂದ ನಾವು ಬಂದ ದುಡ್ಡಲ್ಲಿ ಸ್ವಲ್ಪ ಎತ್ತಿಟ್ಟಿದ್ರೆ ಸಮಯಕ್ಕಾಗತ್ತೆ. ಇವಾಗ ಸುಮಾರು ಜನ ಕೆಲಸಗಳು ಕಳ್ಕೊಂಡವರಿದ್ದಾರೆ, ಸುಮಾರು ಜನಕ್ಕೆ ಕೆಲಸಗಳು ಸಿಕ್ಕಿರೋದಿಲ್ಲ, ಇವೆಲ್ಲ ತೊಂದರೆಗಳಿರುತ್ತೆ. ಆವಾಗ ನಮಗೆ ಯಾರಿಗೆ ಬರ್ತಾ ಇದೆ, ನಮ್ಮ ಮನೆಯಲ್ಲಿ 5 ಜನ ಇದ್ದಾರೆ, ಒಬ್ಬನು ಚೆನ್ನಾಗಿ ಉಳಿಸಿದ್ದಾನೆ, ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗ್ಬೋದು. ನಾನೇನೇ ಇವತ್ತು ಉಳಿಸಿದ್ದೀನಿ, ನಾಳೆ ಏನಾದರೂ ತೊಂದರೆ ಬಂದರೆ ನನಗೆ ಉಪಯೋಗ ಆಗ್ಬೋದು. ಅದು ಮೊದಲನೇದು. ಎರಡನೇದೇನಂತ ಹೇಳಿದರೆ, ಇವಾಗ ಸಾಲ ತೊಗೊಂಡಿದ್ದು ಉಳಿತಾಯ ಅಲ್ಲ ಅಂತಲ್ಲ, ಸಾಲನೂ ಒಂದು ರೀತಿ ಉಳಿತಾಯನೇ. ಯಾಕಂತ ಹೇಳಿದರೆ ಸಾಲ ತೀರಿಸ್ತಾ ಹೋಗ್ತೀವಿ. ಇವಾಗ ಹಣದುಬ್ಬರ ಜಾಸ್ತಿ ಇರೋವಾಗ ನಾವು ಸಾಲ ಏನು ತೀರಿಸ್ತೀವಿ ಆವಾಗ ನಮಗೆ ಲಾಭ ಆಗುತ್ತೆ. ಮೂರನೇ ವಿಚಾರ ಏನು ಅಂತ ಹೇಳಿದರೆ, ಇವಾಗ ನಾವು ನಿವೃತ್ತರಾಗ್ತೀವಿ. ಇವಾಗ ನಾನು ನಿವೃತ್ತ ಆಗಿದ್ದೀನಿ, ಇವಾಗ ನನಗೇನೂ ಆದಾಯ ಇಲ್ಲ. ನಾನು ಮೊದಲು ಏನು ಸಂಪಾದಿಸಿದ್ದೆ ಅದನ್ನು ಏನು ಉಳಿಸಿದ್ದೀನಿ ಅದನ್ನು ಇವಾಗ ಖರ್ಚು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೂ ಖಂಡಿತವಾಗಿ ನಾವು ಮಾಡಬೇಕಾಗತ್ತೆ. ನಾಲ್ಕನೇದು ಭಾಳ ಮುಖ್ಯ ಏನು ಅಂತ ಹೇಳಿದರೆ, ನಾವು ಹೇಳ್ತೀವಿ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತ. ಈ ನಾವು ಏನು ಉಳಿಸ್ತೀವಿ ಅದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅದರಲ್ಲಿ ಬಡ್ಡಿ ಬರಬೇಕು. ಬಡ್ಡಿಗೋಸ್ಕರ ನಾವು ಉಳಿತಾಯ ಮಾಡ್ತೀವಿ. ಇವು 4 ವಿಚಾರಕ್ಕೋಸ್ಕರ ಉಳಿತಾಯ ಬಹಳ ಮುಖ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರ್, ಹಾಗಿದ್ರೆ ಉಳಿತಾಯವನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಖರ್ಚು ಮಾಡೋದು ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಏನೆಲ್ಲ ಹೇಗೆ ಖರ್ಚು ಮಾಡೋಕೆ ಒಂದು ₹100 ಬಂದರೂ ಕೂಡ. ಆದರೆ ಅಟ್ ದ ಸೇಮ್ ಟೈಮ್ ಉಳಿತಾಯವನ್ನು ಹೇಗೆ ಮಾಡೋದು? ನೋಡಿ, ಇವಾಗ ಮೊದಲನೇದಾಗಿ ನಾವು ಆರೋಗ್ಯವಾಗಿರಬೇಕು, ನಮ್ಮಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಊರುಗಳನ್ನು ನೋಡಬೇಕು, ಪ್ರವಾಸ ಮಾಡಬೇಕು. ಆಮೇಲೆ ಸಮಯಕ್ಕೆ ಏನು ಬೇಕು, ಎಲ್ಲರೂ ಹೋಟ್ಲಿಗೆ ಹೋದ್ರೆ ನಾವು ಹೋಗಬೇಕು. ಇವೆಲ್ಲ ಮಾಡಿ ಆಮೇಲೆ ಉಳಿಸ್ಬೇಕು. ನಾವು ಇವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅಥವಾ ಎಲ್ಲ ಬಿಟ್ಟುಬಿಟ್ಟು ಬರೀ ಉಳಿಸ್ತೀವಿ ಅಂತ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ. ನನ್ನ ಪ್ರಕಾರ ಯಾವಾಗ ಉಳಿಸ್ಬೇಕು, ಎಷ್ಟು ಉಳಿಸ್ಬೇಕು ಅಂದರೆ ಇವೆಲ್ಲ ಆಗಿ ಮಿಕ್ಕಿದ್ದನ್ನು ಉಳಿಸ್ಬೇಕು. ಹಾಗಂತೇಳಿ ಬಂದಿದ್ದನ್ನೆಲ್ಲ ಖರ್ಚು ಮಾಡೋದಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಅದರಿಂದ ₹100 ಸಂಪಾದನೆ ಬರ್ತಿದ್ರೆ ನನಗೆ ಬರ್ತಿರೋದೇ 80 ಅಂದ್ಕೊಂಡು, ಅದರಲ್ಲೂ ನಾವು ತೆರಿಗೆ ಕಟ್ಟಿರ್ತೀವಿ, 80 ಅಂದ್ಕೊಂಡು ಇನ್ನು 20 ಉಳಿಸೋದನ್ನು ನಾವು ಭಾಳ ಮುಖ್ಯ ಅಂತ ಅಂದ್ಕೊಬೇಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, 100 ಬರುತ್ತೆ, 100 ಖರ್ಚು ಮಾಡಿಬಿಡ್ತೀವಿ. ಅದರಿಂದ ಇವೆಲ್ಲ ಅವಶ್ಯಕತೆಗಳು ಏನಿದೆ ಅವೆಲ್ಲನೂ ನಾವು 100ರಲ್ಲಿ 80ರಲ್ಲಿ ಇಟ್ಕೊಂಡು ಒಂದು 20 ಆದರೂ ಉಳಿಸ್ಬೇಕು ಅಂತ ನನ್ನ ಅನಿಸಿಕೆ. ಇದ್ರ ಜೊತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾವು ಏನು ಉಳಿಸ್ತೀವಿ ಅದಕ್ಕೆ ಮುಂದೆ ಬಹಳ ಬೆಲೆ ಬರ್ಬೋದು. ಯಾಕಂತ ಹೇಳಿದರೆ ಎಲ್ಲ ವಿಚಾರಗಳನ್ನು ನಾವು ತೊಗೊಂಡ್ರೆ
ಇವಾಗ ಬಂಗಾರ, ನನ್ನ ಸ್ನೇಹಿತರು ಅವ್ರ ಹೆಂಡತಿ ಬಂಗಾರ ಕೇಳ್ತಾಳೆ, ಮನೇಲಿ ಜಗಳ ಆಗುತ್ತೆ, ಇವುಗಳನ್ನೇ ಹೇಳ್ತಾ ಇದ್ರು. ಇನ್ನು ಕೆಲವು ಸ್ನೇಹಿತರು ಏನು ಮಾಡಿದ್ದಾರೆ, ಹೆಂಡತಿ ಕೇಳ್ತಾಳೆ ಅಂತ ಬಂಗಾರ ಕೊಡಿಸಿದ್ದಾರೆ. ನಾವೆಲ್ಲ 2005 2006ರಲ್ಲಿ ಒಂದು ಬಂಗಾರ ತೊಗೊಂಡಿದ್ರೆ 3,900 ರೂಪಾಯಿಗೆ ನಾವು 1999ರಲ್ಲಿ ಬಂಗಾರ ತೊಗೊಂಡ್ವಿ, 10 ಗ್ರಾಮ್. ಇವತ್ತು 1 ಲಕ್ಷ ಆಗ್ಬಿಟ್ಟಿದೆ. ಅದರಿಂದ ಹೆಂಡತಿ ಮಾತು ಕೇಳ್ದವನೇ ಯಾರು ಬಂಗಾರ ಕೊಡಿಸಿದ್ರೋ ಅವರೇನೇ ಇವತ್ತು ಮುಂದೆ ಬಂದಿದ್ದಾರೆ. ಯಾರು ಇಲ್ಲ 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 ನಾ ಕೊಡಲ್ಲ, ಎಲ್ಲನೂ ನಾ ಬ್ಯಾಂಕ್ನಲ್ಲೇ ಇಡ್ತೀನಿ, ಬಡ್ಡಿ ಬರುತ್ತೆ ಅಂತ ಹೇಳಿದ್ದಾರೆ, ಅವರು ಸ್ವರ್ಗೋಗಿದ್ದಾರೆ. ಅದರಿಂದ ನಾವು ಸ್ವಲ್ಪ ದುಡ್ಡನ್ನು ಬ್ಯಾಂಕ್ನಲ್ಲಿ ಇಡಬೇಕು, ಒಂದು ಸ್ವಲ್ಪ ನಿವೇಶನ ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡಬೇಕು, ಕಾರು ಗೀರು ತೊಗೊಬೇಕು, ಬಂಗಾರನೂ ತೊಗೊಬೇಕು, SIP ಮಾಡಬೇಕು. SIP ಅಂದರೆ ಪ್ರತಿ ತಿಂಗಳು ನಾವು ಸ್ಟಾಕ್ನಲ್ಲಿ ಶೇರ್ನಲ್ಲಿ ದುಡ್ಡು ಹಾಕೋದ್ರ ಬದಲು ನಾವು ಏನು ಮಾಡಬೇಕು ಅಂತೇಳಿದರೆ ಒಂದು SIP ಅಂತ ಮಾಡಬೇಕು. ಅದರ ಪ್ರಕಾರ ಪ್ರತಿ ತಿಂಗಳು ನಾನು 10,000 ಇಲ್ಲಿಗೆ ಹಾಕ್ತೀನಿ ಮ್ಯೂಚುವಲ್ ಫಂಡ್ಗೆ. ಅವರು ಬೇರೆ ಬೇರೆ ಕಂಪ್ನಿಗಳನ್ನು ತೊಗೊಳ್ತಾರೆ. ಯಾವ ಕಂಪ್ನಿ ಮೇಲೋಗುತ್ತೆ ಯಾವ ಕಂಪ್ನಿ ಕೆಳಗೆ ಬರುತ್ತೆ ಗೊತ್ತಾಗಲ್ಲ. ಅದರಿಂದ ಆ ಥರ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಾವು ಮಾಡಿದರೆ ಅದರಲ್ಲೂ ನಾವು ಮುಂದೆ ಬರ್ತೀವಿ. ಈ ರೀತಿಯಾಗಿ ಶೇರ್ನಲ್ಲಾಗಲಿ, ಮನೆಯಲ್ಲಾಗಲಿ, ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ಫಿಕ್ಸ್ಡ್ ಡೆಪಾಸಿಟ್ ಆಗಲಿ, PPF ಆಗಲಿ, ಇನ್ಶೂರೆನ್ಸ್ ಆಗಲಿ, ಎಲ್ಲದರಲ್ಲೂ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನಮಗೆ ಗೊತ್ತಿಲ್ಲದಂಗೆ ಕೆಲವು ಬೆಳೆದ್ಬಿಡುತ್ತೆ, ಕೆಲವು ಬೆಳೆಯೋದೇ ಇಲ್ಲ. ನಾವು 100 ಶೇರ್ ತೊಗೊಂಡಿರ್ತೀವಿ, ಅದರಲ್ಲಿ ಕೆಲವು ಕಂಪ್ನಿಗಳು ಏನೂ ಉಪಯೋಗ ಆಗಿರಲ್ಲ, ಕೆಲವು ಕಂಪ್ನಿಗಳು ಮೇಲೆ ಬಂದಿರುತ್ತೆ. ಎಲ್ಲನೂ ಸೇರಿಸಿದಾಗ ಭಾಳ ಉಪಯೋಗ. ಅದಕ್ಕೇ ಸ್ಪ್ರೆಡ್ ಅಂತಾರೆ. ಅಂದರೆ ನಾವು ಬೇರೆ ಬೇರೆ ರಂಗಗಳಲ್ಲಿ ನಾವು ಉಳಿತಾಯ ಮಾಡ್ತಾ ಹೋದರೆ ಒಂದಲ್ಲ ಒಂದರಲ್ಲಿ ನಾವು ಮುಂದೆ ಬರ್ತೀವಿ ಅಂತ. ಇದಕ್ಕೋಸ್ಕರ ನಾವು ಈ ರೀತಿ ಉಳಿಸ್ಬೇಕು ಅಂತ ನನ್ನ ಅನಿಸಿಕೆ. ಅಲ್ಲ, ಖಂಡಿತವಾಗಿ ತಾವು ಹೇಳಿದರೆ ಬಹುತೇಕ ಎಲ್ಲ ತಜ್ಞರು ಕೂಡ ಹೇಳ್ತಾರೆ ನಿಮ್ಮ ಹೂಡಿಕೆ ಬಹಳ ವೈವಿಧ್ಯಮಯ ಆಗಿರಲಿ ಅನ್ನುವಂಥದ್ದು. ಒಂದಷ್ಟು ಚಿನ್ನ ಇರ್ಬೋದು, ಇನ್ನಷ್ಟು ರಿಯಲ್ ಎಸ್ಟೇಟ್ ಇರ್ಬೋದು, ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟು, ಶೇರು, ಮ್ಯೂಚುವಲ್ ಫಂಡು, ಬಾಂಡ್, ಹೀಗೆ. ಸೊ ಇನ್ನೊಂದು, ಯಾವ ಏಜ್ನಲ್ಲಿ ಉಳಿತಾಯವನ್ನು ಶುರು ಮಾಡಿದರೆ ಉತ್ತಮ ಅನ್ನುವಂಥದ್ದು? ಯಾವಾಗಲೂ ಉಳಿತಾಯ ಮಾಡೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ, ಇವಾಗ ಯಾರಾದರೂ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಅವರು ಟರ್ಮ್ ಪಾಲಿಸಿ ಮಾಡಿಸ್ಲೇಬೇಕು. ಏನಂದರೆ ಟರ್ಮ್ ಪಾಲಿಸಿ ಅಂದರೆ ಇನ್ಶೂರೆನ್ಸು. ಇವಾಗ ನನ್ನ ಮಗಳು 21 ವರ್ಷಕ್ಕೆ ಕೆಲಸಕ್ಕೆ ಸೇರಿದ್ಲು. ಕೆಲಸಕ್ಕೆ ಸೇರಿದ ತಕ್ಷಣ ಅವಳು 1 ಕೋಟಿಗೆ ವಿಮೆ ಮಾಡಿದ್ಲು. ಅದಕ್ಕೆ ಪ್ರತಿ ವರ್ಷ 10,000. 80 ವರ್ಷ ಅವಳಿಗೆ ಆಗೋ ತನಕ ಪ್ರತಿ ವರ್ಷ ಬರೀ 10,000ನೇ ಅವಳು ಕಟ್ಟೋದು. ಆದರೆ ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ 1 ಕೋಟಿ ಬರುತ್ತೆ. ಇವತ್ತು ನನಗೆ 64 ವರ್ಷ. ನಾ ಏನಾದರೂ 1 ಕೋಟಿಗೆ ವಿಮೆ ತೊಗೊಬೇಕು ಅಂದ್ಕೊಂಡ್ರೆ 1 ಲಕ್ಷ 1 ವರ್ಷ ಕಟ್ಟಬೇಕು. ಪ್ರತಿ ವರ್ಷ 1 ಲಕ್ಷ ಕಟ್ತಾ ಹೋದರೆ ನನಗೆ 1 ಕೋಟಿ ಕೊಡ್ತಾರೆ. ಮುಖ್ಯವಾಗಿ 64ನೇ ವಯಸ್ಸಿನಲ್ಲಿ ವಿಮೆ ಕೊಡೋದೇ ಕಷ್ಟ. ಅದರಿಂದ ನಾವು ಕೆಲಸಕ್ಕೆ ಸೇರ್ಕೊಂಡ ತಕ್ಷಣವೇ ತುಂಬ ದೊಡ್ಡ ಮೊತ್ತ. ಇವತ್ತಿನ ಬೆಳವಣಿಗೆಯಲ್ಲಿ 1 ಕೋಟಿ ಭಾಳ ದೊಡ್ಡ ಮೊತ್ತ. ನಾನು ಕೆಲಸಕ್ಕೆ ಸೇರಿದಾಗ 1 ಲಕ್ಷ ಭಾಳ ದೊಡ್ಡ ಮೊತ್ತ. ಆ ರೀತಿ ಇವತ್ತು ಯಾರು ಕೆಲಸಕ್ಕೆ ಸೇರ್ಕೊಳ್ತಾರೆ 1 ಕೋಟಿ ಅಥವಾ 2 ಕೋಟಿಗೆ ಟರ್ಮ್ ಪಾಲಿಸಿ ಮಾಡಲೇಬೇಕು ಹುಡುಗರು. ಆಮೇಲೆ ಎರಡನೇದು PPF ಅಂತಿದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಅದನ್ನು ಪ್ರತಿ ವರ್ಷ ನಾವು 1.5 ಲಕ್ಷ ತನಕ ಉಳಿಸ್ಬೋದು. ಅದನ್ನು ಉಳಿಸ್ತಾ ಹೋದರೆ ನಾವು ನಿವೃತ್ತಿ ಆಗೋವಾಗ ಅದು ದೊಡ್ಡ ಹಣ ಶೇಖರಣೆ ಆಗಿರುತ್ತೆ. ಅದರಿಂದ ಬಡ್ಡಿ ತೊಗೊಳ್ತಾ ಹೋಗ್ಬೋದು. ಆ ಬಡ್ಡಿಗೆ ಇವತ್ತಿನ ಮಟ್ಟದಲ್ಲಿ ತೆರಿಗೆ ಇಲ್ಲ, ಮುಂದೆ ಬಂದರೆ ಗೊತ್ತಿಲ್ಲ. ಬಟ್ ನಾನು 1998ರಲ್ಲಿ ಶುರು ಮಾಡಿದೆ, ಇವತ್ತಿಗೆ ತುಂಬ ಅದು ಶೇಖರಣೆ ಆಗಿದೆ. ಅದ್ರ ಮೇಲೆ ಬಡ್ಡಿ ಬರುತ್ತಲ್ಲ, ಅದ್ರ ಮೇಲೆ ತೆರಿಗೆ ಇಲ್ಲ. ಅದರಿಂದ ನಾನು ಬಹಳ ಸಂತೋಷವಾಗಿದ್ದೀನಿ. ಯಾಕಂದರೆ ಎಲ್ಲರಿಗೂ ಪೆನ್ಷನ್ ಇರಲ್ಲ. ಕರೆಕ್ಟ್. ಅದರಿಂದ ಪೆನ್ಷನ್ ರೀತಿನಲ್ಲಿ PPF ತೊಗೊಬೋದು ಅಂತ ನನ್ನ ಅನಿಸಿಕೆ. ಇವೆರಡೂ ಸಣ್ಣ ವಯಸ್ಸಿನಲ್ಲೇ ಮಾಡಲೇಬೇಕು. ಎಲ್ಲ ವಯಸ್ಸಿನಲ್ಲೂ ಯಾವುದ್ರ ಮೇಲೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮನೆ ಸಾಲ ತೊಗೊಬೋದು. ಮನೆ ಸಾಲ ತೊಗೊಂಡ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದರೆ ನಾವು ಬಾಡಿಗೆ ಮನೆ ಬದಲು ಸ್ವಂತ ಮನೇಲಿ ಇರ್ತೀವಿ, ಮುಂದೆ ನಮ್ಮದೇ ಆಗುತ್ತೆ. ನಾವು ಉಳಿತಾಯ ಮಾಡೋದನ್ನು ಕಲಿತೀವಿ. ಯಾಕಂತ ಹೇಳಿದರೆ ನಾವು EMI ಅಂತ ಏನು ಹೇಳ್ತೀವಿ, ಸಾಲ ಮರುಪಾವತಿ ಏನು ಹೇಳ್ತೀವಿ, ಅದನ್ನು ಮಾಡಲೇಬೇಕು. ಅದರಿಂದ ನಾವು ಒಂದು ಸ್ವಲ್ಪ ಅಷ್ಟನ್ನು ಉಳಿಸಿ ಅದನ್ನು ಮರುಪಾವತಿ ಮಾಡ್ತೀವಿ, ಅದೂ ಉಳಿತಾಯನೇ. ಅದರಿಂದ ಗೃಹ ಸಾಲ ತೊಗೊಳ್ಳೋದು ಒಳ್ಳೆಯದೇ, ಯಾಕಂದರೆ ಬಡ್ಡಿನೂ ಕಮ್ಮಿಗಿರುತ್ತೆ. ಆ ರೀತಿ ನಾನು ಅನಿಸಿಕೆ. ಒಂದು ವಿಚಾರ ನೀವು ಹೇಳಿದ್ರಿ, ಕಮ್ಮಿ ಆಗ್ತಾ ಇದೆ ಉಳಿತಾಯ ಅಂತ. ಅದಕ್ಕೆ ಸುಮಾರು ಕಾರಣ ಇದೆ.
ಮೊದಲನೇದು ಹಣದುಬ್ಬರ. ನಾನು 100 ರೂಪಾಯಿಗೆ ಇವತ್ತು ಒಂದು ವಸ್ತುನ ತೊಗೊಬೋದು, ಒಂದು ಪೆನ್ನನ್ನು. ಅದು ನಾನು ಬ್ಯಾಂಕ್ನಲ್ಲಿ ಇಟ್ಟರೆ ನನಗೆ 107 ರೂಪಾಯಿ ಮುಂದಿನ ವರ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ, 7% ಬಡ್ಡಿ ಅಂತ ಇಟ್ಕೊಳ್ಳೋಣ. ಆ ಪೆನ್ 110 ಆಗಿಬಿಟ್ರೆ ನಾನು ಉಳಿಸಿದ್ದು ಅನ್ಯಾಯ ಆಗೋಗುತ್ತೆ. ಅದರಿಂದ ಉಳಿಸ್ಬಾರ್ದು. ಹಣದುಬ್ಬರದಕ್ಕಿಂತ ಬಡ್ಡಿ ಜಾಸ್ತಿ ಇರಬೇಕು, ಅದನ್ನು ನಿಜ ಬಡ್ಡಿ ಅಂತೀವಿ, ಆವಾಗ ಮಾತ್ರ ಉಳಿಸೋಕ್ಕಾಗೋದು. ಎರಡನೇದು, ಸರ್ಕಾರದವರು ಮೊದಲು ಉಳಿಸಿದ್ದಕ್ಕೆ ತೆರಿಗೆ ವಿನಾಯಿತಿ ಕೊಡ್ತಿದ್ರು, ಇವಾಗ ಅದು ಕೊಡ್ತಿಲ್ಲ. ATCCA ಹೊಸದರಲ್ಲಿ ATCC ಅವೆಲ್ಲ ಇಲ್ಲ, ಅದರಿಂದನೂ ಉಳಿತಾಯ ಕಮ್ಮಿ ಆಗಿದೆ. ಹಣದುಬ್ಬರ ಜಾಸ್ತಿ ಆಗಿರೋದು, ಆಮೇಲೆ ಉಳಿತಾಯಕ್ಕೆ ಸರ್ಕಾರ ಬೆಂಬಲ ಕೊಡದೇ ಇರೋದು ತೆರಿಗೆ ಮೂಲಕ, ಅವೆರಡರಿಂದನೂ ಕಮ್ಮಿ ಆಗಿದೆ. ಮೂರನೇದೇನಂತ ಹೇಳಿದರೆ, ನಾವೆಲ್ಲನೂ ಪರದೇಶನ್ನೇ ಅವಲಂಬಿಸ್ತಿದ್ದೀವಿ. ಅಮೇರಿಕನವ್ರು ಏನು ಮಾಡ್ತಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಅಮೇರಿಕಾನಲ್ಲೆಲ್ಲ ಬರೀ ಸಾಲದಲ್ಲೇ ಇರ್ತಾರೆ, ನಾವು ಜಾಸ್ತಿ ಸಾಲನ್ನು ತೊಗೊಂಡು ಶುರು ಮಾಡಿಬಿಟ್ಟಿದ್ದೀವಿ. ಉಳಿತಾಯ ಕಮ್ಮಿ ಆಗ್ತಿದೆ. ನಾಲ್ಕನೇದೇನೆಂದರೆ, ಬೇರೆ ಬೇರೆ ವಿಚಾರಗಳು ಇವಾಗ ಬಂದಿದೆ. ಮೊದಲೆಲ್ಲ ನಾವು ಸಣ್ಣವ್ರು ಇರ್ತಾ ಸೈಕಲ್ ಓಡಿಸ್ತಿದ್ವಿ, ಇವಾಗ ಎಲ್ಲರೂ ಕಾರ್ ಓಡಿಸ್ತಾರೆ. ಅದರಿಂದ ಅವಶ್ಯಕತೆಗಳ ಬದಲಾವಣೆ ಆಗಿದೆ, ಅದರಿಂದನೂ ಉಳಿತಾಯ ಕಮ್ಮಿ ಆಗಿದೆ. ಇದರಿಂದ ಉಳಿತಾಯ ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ನಮ್ಮ ವೀಕ್ಷಕರಿಗೆ ಉಳಿತಾಯದ ಮಹತ್ವ ಏನು, ಯಾವ ಏಜ್ನಲ್ಲಿ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ ಅದಕ್ಕೆ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ, ಈಗ PPF ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಇವುಗಳ ಅಗತ್ಯ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೆ ತಜ್ಞರ ನೆರವಿನ ಮೂಲಕ ಸೂಕ್ತ ಉತ್ತರವನ್ನು ನಾವು ತಿಳಿಸಿಕೊಡಲಿದ್ದೀವಿ. ಧನ್ಯವಾದಗಳು.